ಅಲ್ಲಿ ನೀವೇ ನೋಡ್ತಿದ್ರೆ ಅದೆಲ್ಲ ಕೆರೆ. ಈ ಒಂದು ಗುಡ್ಡದ ಕೆಳಗಡೆ ಒಂದು ಊರಿದೆ. ಈಗ ನಾನು ನಿಂತಿರೋದು ಹೈದರಾಬಾದ್ ನಿಜಾಮರ ಕಾಲದಲ್ಲಿ ಸ್ಥಾಪಿಸಲಾದಂತಹ ಒಂದು ದೇವಸ್ಥಾನದ ಮೇಲೆ ನಿಂತಿದ್ದೀನಿ. ನೋಡ್ತಿರ್ಬೋದು ನೀವು ದೇವಸ್ಥಾನದ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತ ಹೇಳಿ. ಕೆಳಗಡೆ ಪೂರ್ತಿ ಹೋಗಿ ಎಲ್ಲ ತೋರಿಸ್ತೀನಿ. ಈ ಒಂದು ಗುಡ್ಡ ನೀವು ನೋಡ್ತಿರ್ಬೋದು, ಎಲ್ಲ ಕಡೆ ಗುಡ್ಡನೇ ಕಾಣಿಸ್ತಾ ಇದೆಯಲ್ವಾ. ಈ ಗುಡ್ಡ ಗ್ರೌಂಡ್ ಲೆವೆಲ್ಗಿಂತ 100-150 ಮೀಟರ್ ಎತ್ತರದಲ್ಲಿದೆ. ಅದ್ರ ಮೇಲೆ ಈ ಟೆಂಪಲ್ ಇದೆ. ಈ ಟೆಂಪಲ್ ಮುಂದ್ಗಡೆ ಒಂದು ಇಷ್ಟು ಎತ್ತರದಲ್ಲಿ ಬಾವಿ ಇದೆ. ಆ ಬಾವಿಯಲ್ಲಿ ನೀರಿದೆ. ಅದೆಂಗೆ ಸಾಧ್ಯ? ಇಷ್ಟು ಎತ್ತರದಲ್ಲಿರುವಂತಹ ಬಾವಿಯ ಒಳಗಡೆ ನೀರು ಹೆಂಗಿದಾವೆ? ಇದೆಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಎಲ್ರು ಹೆಂಗದರಿ? ಆರಾಮದ್ರಿ ಅನ್ಕೋತೀನಿ. ನಾನು ನೋಡ್ರಿ ಹಿಂಗದನಿ. ನಾನು ನಿಮ್ಮ ನೋಮಾಡ್ ಮುರುಳಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಬಂದ್ರಿ ಬರ್ರಿ. ಇವತ್ತು ನಾವಿರೋದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ರಾಮದುರ್ಗ ಅನ್ನುವಂಥ ಊರು. ರಾಮದುರ್ಗ ಅಂದ್ರೆ ಅರ್ಥ ಏನು? ಈ ಊರಿಗೆ ರಾಮದುರ್ಗ ಅಂತೇಳಿ ಹೆಸರು ಯಾಕೆ ಬಂತು? ನೋಡಿ ಸ್ನೇಹಿತರೆ, ಈ ಒಂದು ಊರಲ್ಲಿ ಈಗ ನಾವು ನಿಂತಿದ್ದೀವಲ್ವಾ, ಇದೇ ದೇವಸ್ಥಾನ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ. ಇಲ್ಲಿ ಮೊದಲು ರಾಮನ ಹೆಸರಿನ ಮೇಲೆ ಒಂದು ಕೋಟೆ ಇತ್ತಂತೆ. ಹಂಗಾಗಿ ಈ ಊರಿಗೆ ರಾಮದುರ್ಗ ಅಂತ ಹೇಳಿ ಹೆಸರು ಬಂತು ಅಂತ ಹೇಳ್ತಾರೆ. ನಾವೀಗ ದೇವಸ್ಥಾನದ ಮೇಲೆ ಇದ್ದೀವಿ. ನನ್ನ ಹಿಂದೆ ಅಲ್ಲಿ ನೋಡ್ತಿರ್ಬೋದು, ಅಲ್ಲೊಂದು ಶಾಸನ ಇದೆ. ಆ ಶಾಸನವನ್ನ ಓದಿದ್ವಿ ಅಂದ್ರೆ ಡೆಫಿನೆಟ್ಲಿ ಇಲ್ಲಿರುವಂಥ ಇತಿಹಾಸವೆಲ್ಲ ಗೊತ್ತಾಗುತ್ತೆ. ರಾಮದುರ್ಗ ಮೊದಲು 7 ಹಳ್ಳಿಗಳು ಅಂದರೆ 7 ಊರುಗಳಿದ್ವಂತೆ. ಈಗ ಒಂದು ಊರಾಗಿದೆ ಅದು ರಾಮದುರ್ಗ. 7 ಹಳ್ಳಿಗಳಿಗೂ ಕೂಡ 7 ಹನುಮಪ್ಪನ ದೇವಸ್ಥಾನಗಳಿದ್ವಲ್ವಾ. ಈಗ ನಾವು ಹಿಂದಿನ ವಿಡಿಯೋದಲ್ಲಿ ಒಂದು ಹನುಮಪ್ಪನ ದೇವಸ್ಥಾನವನ್ನ ನೋಡಿದ್ವಿ. ಈಗ ಇಲ್ಲೊಂದು ಹನುಮಪ್ಪನ ದೇವಸ್ಥಾನ ಇದೆ. ಊರುಗಳೇನು ಸುಮಾರು ಇದ್ದಾವೆ. ಮೊದಲು ಜನವಸತಿ ಇದ್ದಂತಹ ಕುರುಗಳಿವೆಲ್ಲ ನೋಡ್ಬೋದು ನೀವು. ಇಲ್ಲಿ ಮನೆ ಇದ್ದಾವೆ, ಈ ಕಡೆ ಮನೆ ಇದ್ದಾವೆ, ಅಲ್ಲೋಡಿ ಅಲ್ಲೂ ಮನೆ ಇದ್ದಾವೆ. ಸೊ ಈ ಕಡೆ ಮನೆ ಇದ್ದಾವೆ, ಅಲ್ಲೂ ಮನೆ ಇದ್ದಾವೆ. ಸಾಕಷ್ಟು ಇದೇ ರೀತಿ ಮನೆಗಳಿರುವಂತಹ ಕುರುಗಳಿದ್ದಾವೆ. ನಮ್ಮ ಹಿರಿಯರೆಲ್ಲ ವಾಸ ಮಾಡಿದಂತಹ ಜಾಗಗಳಿವೆಲ್ಲ. ಅನುಷಣ ಈಗ ನೋಡಿದ್ವಲ್ಲ ಇಂದ ಮನೆಗಳೆಲ್ಲ. ಸೊ ಏನು ನಿಮ್ಗೆ ಅನ್ಸುತ್ತೆ? ನಮ್ಮ ಹಿರಿಯರು ಹೇಳೋ ಪ್ರಕಾರ ಇದು ದೊರೆಗಳು ಮನೆ ಅಂತ ಹೇಳ್ತಾರ. ಹೌದು, ನಾಯಕರು, ದೊರೆಗಳು, ಬೇಡರು, ನಾನಾ ತರವಾಗಿ ಅವ್ರಿಗೆ ರಾಮರ ಗಿರಿಯಾಗ ಅವ್ರ ಹೊಲಗಳು ಹೋಗ್ಯಾವಂತ. ಓಕೆ, ಹಂಗಾಗಿ ಆ ಕಡೆ ಎಮ್ನಾಳು ಅದೆಲ್ಲ ಆ ಕಡೆ ಎಲ್ಲ ಹೋಗ್ಯಾರ. ಹೊರಗಡೆ ಹೋಗ್ಯಾರ. ಅಲ್ಲೆಲ್ಲ ನೋಡ್ತಿದ್ರಲ್ವ ಕೆರೆ ಎಲ್ಲ, ಆ ಕೆರೆಲೆಲ್ಲ ಅವ್ರ ಜಾಗಗಳಿದ್ವಂತೆ. ಆ ಕೆರೆ ಬಂದಾದ್ಮೇಲೆ ಆ ಜಾಗಗಳೆಲ್ಲ ಹೋಗಿ ಅವರು ಇಲ್ಲಿಂದ ಯಮನಾಳು ಮತ್ತೆ ಬೇರೆ ಬೇರೆ ಹಳ್ಳಿಗಳಿದಾವೆ ಇಲ್ಲಿ. ಸೊ ಆ ಹಳ್ಳಿಗಳಿಗೆ ಶಿಫ್ಟ್ ಆಗಿದ್ದಾರೆ. ವಾ, ಎಂತ ಕ್ರೇಜಿ ವ್ಯೂ ಐತ್ರಿ. ಒಂದು ಹಾಕ್ತೀನಿ ನೋಡ್ಕೊಳ್ರಿ. ಇವೆಲ್ಲ ರಾಜರ ಮಹಾರಾಜರ ಕಾಲದಲ್ಲಿ ಸ್ಥಾಪಿತವಾದಂಥವು ನೋಡ್ಬೋದು ನೀವು. ನಿಖರವಾಗಿ ಹೇಳೋದಾದ್ರೆ 17ನೇ ಶತಮಾನ 18ನೇ ಶತಮಾನ ಅಂತ ಹೇಳ್ಬೋದು. ಅದರ ಮುಂದ್ಗಡೆ ನೋಡ್ಬೋದು ಕೋಟೆ ಥರ ಕಟ್ಕೊಂಡಿದ್ದಾರೆ. ಸುತ್ತಲೂ ಇದೆ ಹಳೆಯ ಮನೆಗಳಿರುವಂತಹ ಕುರುಗಳಿದ್ದಾವೆ. ಅಲ್ಲಿ ನೋಡ್ಬೋದು, ಅಲ್ಲೂ ಕೂಡ ಕಲ್ಲುಗಳನ್ನು ಹೊಂದಿಸಿದ್ದಾರೆ. ಸೊ ಇಲ್ಲಿ ಬಾವಿ ಇದೆ. ಮೇಲ್ಗಡೆ ಈ ರೀತಿ ಗುಮ್ಮಟಾಕಾರದಲ್ಲಿ ಇದ್ದಾವೆ, ಒಳಗಡೆ ತೆಗ್ಗಿನ ಆಕಾರದಲ್ಲಿ ಇರ್ತಾವೆ. ಹಂಗಂದ್ರೆ ಬನ್ನಿ ನೋಡೋಣ. ಇಷ್ಟು ಎತ್ತರ ಗುಮ್ಮಟಾಕಾರದಲ್ಲಿ ಇದ್ದಾವೆ ನೋಡಿ. ಎಷ್ಟು ಎತ್ತರದಲ್ಲಿ ಈ ಗುಡಿಯನ್ನ ಯಾವ ರೀತಿ ಕಟ್ಟಿರ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಡ್ರಿ. ಈ ಒಂದು ದೇವಸ್ಥಾನವನ್ನು ಕಟ್ಟಿರುವಂಥ ರೀತಿ ಹೆಂಗಿದೆ ಅಂದರೆ, ಟಾಪ್ ಗುಡ್ಡದ ಪೀಕ್ ಲೆವೆಲಲ್ಲಿ ಕಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ನೋಡ್ತಿರ್ಬೋದು, ಅದು ಕೂಡ ಪೀಕ್ ಲೆವೆಲ್. ಅಲ್ಲಿ ನಿಂತರೆ ನಮಗೆ ಇಡೀ ಊರು ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ಬೋದು, ಹತ್ತಿ ಬರೋಕ್ಕೆ ಒಂದು ದಾರಿಯನ್ನು ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಆ ಕಡೆ ಎಲ್ಲ ಪೂರ್ತಿ ಪ್ಲೇನ್ ಸಾಪ್ ಇದೆ, ಈ ಕಡೆ ಎಲ್ಲ ಗುಮ್ಮಟ ಆಕಾರದಲ್ಲಿದೆ.
ಅಲ್ಲೇ ನೋಡ್ತಿದ್ರೆ ಟಾಪ್ ಇದೆಯಲ್ವಾ, ಅದು ಗರ್ಭಗುಡಿ. ಬರೋಕೆ ಇಲ್ಲಿಂದ ದಾರಿ ಇದೆ, ವಿಶ್ರಾಂತಿ ಪಡೆಯೋಕೆ ಇಲ್ಲಿ ಜಾಗ ಇದೆ. ರಾತ್ರಿಯ ಸಮಯದಲ್ಲಿ ವಿಶ್ರಾಂತಿ ಪಡೆಯೋಕಂತ ಈ ರೀತಿ ಮಾಡ್ಕೊಂಡಿರ್ಬೋದು, ಇರಬಹುದಲ್ವಾ? ಬನ್ನಿ ಕೆಳಗಡೆ ಹೋಗೋಣ. ನೋಡಿ ಯಾವ ರೀತಿ ಇದೆ ಅಂತೇಳಿ. ಇದನ್ನ ಯಾರು ಹತ್ಬೋದು ಹೇಳಿ? ಓನ್ಲಿ ಫಿಸಿಕಲಿ ಗಟ್ಟಿ ಇರೋರು ಮಾತ್ರ ಹತ್ತಕ್ಕೆ ಸಾಧ್ಯ. ಯಾಕೆ ಹೇಳಿ? ಎಷ್ಟು ಸೂಕ್ಷ್ಮವಾಗಿದೆ ಗಮನಿಸಿ. ಸ್ವಲ್ಪ ಕಾಲು ಜಾರಿದ್ರೆ ಕಲಾಸ್ ಕೆಳಗಡೆನೆ ಬೀಳ್ತಾರೆ, ಆ ರೀತಿ ಇದೆ. ನನ್ಗನ್ಸೋದೇನೆಂದರೆ ಸೈನಿಕರು ಸೇವಕರು ಮಾತ್ರ ಹತ್ತುತ್ತಿರ್ಬೋದು ಅನಿಸುತ್ತೆ. ನೋಡಿ, ಜಸ್ಟ್ ಒಂದು ಅರ್ಧ ಪಾದ ಇಳಿಸುವ ಜಾಗ ಇದೆ. ಬನ್ನಿ ಈಗ ಅಲ್ಲಿರುವಂತಹ ಶಾಸನ ನೋಡಿ. ಆ ಶಾಸನ ಅದಾದಮೇಲೆ ಅಲ್ಲಿ ಬಾವಿ ಇದೆ, ಆ ಬಾವಿಯನ್ನು ಎರಡನ್ನೂ ಕೂಡ ವಿವರವಾಗಿ ಡೀಟೇಲ್ ಆಗಿ ನೋಡೋಣ. ಈ ರಾಮಲಿಂಗೇಶ್ವರ ದೇವಸ್ಥಾನ ನೋಡೋಕ್ಕಿಂತ ಮುಂಚೆ ಈ ಬಾವಿಯನ್ನು ಒಂದ್ಸಲ ನೋಡ್ಕೊಂಡ್ಬಿಡೋಣ. ಈ ಬಾವಿಯ ಬಗ್ಗೆ ಒಂದಿಷ್ಟು ವಿಶೇಷತೆಗಳಿದ್ದಾವೆ, ಅವುಗಳನ್ನು ನಾವು ಅನ್ವೇಷಣ ಮತ್ತು ಅಕ್ಷಯ್ ಅವ್ರ ಜೊತೆ ಡಿಸ್ಕಸ್ ಮಾಡೋಣ. ಬನ್ನಿ. ಇದೆಲ್ಲ ಇವಾಗ ಕಟ್ಟಿದ ಅಥವಾ ಮೊದಲೇ ಸ್ಟಾರ್ಟಿಂಗ್ ಅಲ್ಲೇ? 2022-23 ಗ್ರಾಮ ಪಂಚಾಯತಿ ಗ್ರಾಂಟ್ ನಲ್ಲಿ ಆಗಿದ್ದು, ಶಾಣಪ್ಪ ಪಿಡಿ ಊರಿಂದ ಅವ್ರ ಕಡೆಯಿಂದ ಮಾಡಿಕೊಟ್ಟಿದ್ದು. ಊರಿನ ಯುವಕರು ಸಹಕಾರ ಮಾಡಿದ್ರು. ಆ ಕಾರಣದಿಂದ ಒಂದು ಈ ಕಲ್ಯಾಣಿ ಅಂತ ಹೇಳಿ ಸ್ಕೀಮ್ ಅಲ್ಲಿ ಮಾಡಿದ್ವಿ ನಾವು. ಹೌದು. ಆದ್ರೆ ಅವಶ್ಯಕತೆ ಇತ್ತ? ಎದಕ್ಕೋಸ್ಕರ ಮಾಡಿಸಿರೋದನ್ನ? ಏನಂದ್ರೆ ದನಕರಾಗ್ಲಿ, ಹುಡುಗರಾಗ್ಲಿ, ಚಿಕ್ಕ ಹುಡುಗರಾಗ್ಲಿ ಯಾರಾಗ್ಲಿ ಬೀಳ್ತಿದ್ರಲ್ಲ, ಆ ಉದ್ದೇಶಕ್ಕಾಗಿ ಸ್ವಲ್ಪ ಈ ತರ ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ ಅಂತ ಮಾಡಿದ್ದಲ್ಲ. ಇದು ಸುಮಾರು 17-18 ಶತಮಾನದಲ್ಲಿ ಆಗಿದ್ದು. ರಾಷ್ಟ್ರಕೂಟ ಅವರು ಆ ಪೀರಿಯಡ್ ಅಲ್ಲಿ ಆಗಿದ್ದು. ಫಸ್ಟ್ ಗೆ ಶಿಡ್ಲಿ ಬಿದ್ದಿತ್ತು. ಈ ಶಿಡ್ಲಿ ಬಿದ್ದ ಮೇಲೆ ಅದನ್ನು ರಾಜರು ಮೊದಲು ನೋಡಿ ಇಲ್ಲಿ ದೇವಸ್ಥಾನ ಮಗು ಹಾಗೂ ಬಾಯಿ ಸೂಕ್ತ ಆಗುತ್ತೆ ಅಂತ ಹೇಳಿ ಆ ಕಾರಣದಿಂದ ನಿರ್ಮಾಣ ಮಾಡ್ಯಾರ ಅಂತ ನಮ್ಗೆ ಹಿರಿಯರು ಹೇಳ್ತಾರೆ. ಇದಕ್ಕೇನ್ ಕರೀತಾರೆ ಈಗ? ಇವಾಗ ಇದು ರಾಮಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಇರೋದು ಶಿವ ಲಿಂಗ ದೇವಸ್ಥಾನ. ಇದು ಅದಕ್ಕೆ ರಾಮಲಿಂಗೇಶ್ವರ ಬಾಯಿ ಅಂತ ಕರಿತೀವಿ ನಾವು. ಇಲ್ಲೆಲ್ಲ ನೀವು ಸಿಡ್ಲಿ ಬಿದ್ದ ಮೇಲೆನೆ ಗುಡಿ ಆಗಿರೋದು. ಓ, ಇಲ್ಲಿ ಸಿಡ್ಲಿ ಬಿದ್ಮೇಲೆ ಅಲ್ಲಿ ಗುಡಿ ಆಗಿರೋದು. ಓಕೆ. ಇಲ್ಲಿ ನೀವೆಲ್ಲ ಸ್ವಿಮ್ಮಿಂಗ್ ನಾವು ಚಿಕ್ಕದಾಗ ಎಲ್ಲ ಸ್ವಿಮ್ ಮಾಡ್ತಿದ್ವಿ, ಈಜಾಡ್ತಿದ್ವಿ, ನೀರ್ ಕುಡಿತಿದ್ವಿ. ಇವಾಗ ಏನಂದ್ರೆ ಯಾರು ಯೂಸ್ ಮಾಡಲ್ಲ, ಅದ ಕಾರಣ ಸ್ವಲ್ಪ ನೀರು ಗಲೀಜಾಗಿದೆ ಅಷ್ಟೇ. ಊರಿಂದ ಎಲ್ಲ ಒಂದು 700-800 ಮೀಟರ್ ದೂರ ಅದಲ್ಲ ಇದು? ನನ್ಗನ್ ಪ್ರಕಾರ ಇದು ಇಲ್ಲಿ ಊರ್ಲಿಂದ ಒಂದು 1 ಕಿಲೋಮೀಟರ್ ಆಗುತ್ತಾ, 500 ಮೀಟರ್ ಆಗುತ್ತಾ. ಬಟ್ ಅಂದ್ರೆ ಇದು ಬಹಳ ಎತ್ತರ ಅದ. ಈ ಎತ್ತರದಲ್ಲಿ ಇಲ್ಲಿ ನೀರು ಬೀಳ್ಬೇಕಂದ್ರೆ ಅದು ವಿಸ್ಮಯ. ಅದು ಪ್ರಕೃತಿ ಸೃಷ್ಟಿ ಅಂತ ಅನ್ಬೋದು. ಗ್ರೌಂಡ್ ಲೆವೆಲ್ ಇಂದ 150 ಮೀಟರ್ ಮೇಲೆ ಅದು. ಇದು ಇಲ್ಲಿ ಎಡ್ಜ್ಲಿಂದ ಹಿಡಿದ್ರೆ ಒಂದು 40 ಮೀಟರ್, 40 ಅಂದ್ರೆ 50 ಫೀಟ್ ಅವ್ ನೋಡೋಣ. ಒಳಗ 2 ಕಂಬ ಹೋಗ್ತವೆ ಇಲ್ಲಿ ಒಳಗಡೆ. 2 ಕಂಬ ನಾವು ನೋಡಿದ್ವಿ. ಅಂದ್ರೆ ಮೊನ್ನೆ ರೀಸೆಂಟ್ ಆಗಿ ಒಂದು 8-10 ವರ್ಷ ಮುಂಚೆ ಸ್ವಲ್ಪ ನಮ್ಮ ಊರವರೆಲ್ಲ ದೊಡ್ಡವರೆಲ್ಲ ವ್ಯವಸ್ಥೆ ಮಾಡಿ ಇದನ್ನ ಸ್ವಚ್ಛ ಕಾರ್ಯಕ್ರಮ ಇಟ್ಕೊಂಡಿದ್ರು. ಆ ಕಾರಣದಲ್ಲಿ ಎಲ್ಲ ಕಲ್ಲು ಗಿಲ್ಲು ಎಲ್ಲ ತೆಗೆದಿದ್ರು. ಅವಾಗ ನೋಡಿದ್ದು. ನೀರೆಲ್ಲ ಹೊರಗೆ ಹೊಡೆದ್ಬಿಟ್ಟು ಇದುವರೆಗೆ ಇಲ್ಲಿ ನೋಡ್ತಂದ್ರೆ ನೀರ್ ಎಂದು ಖಾಲಿ ಆಗಿಲ್ಲ. ಇದು ಬೇಸಿಗೆ ಟೈಮ್ ಅಲ್ಲಿ 1-2 ಫೀಟ್ ಒಳಗೆ ಹೋಗ್ತಾವ ಅಷ್ಟು ಹೊರತಾಗಿ ನೀರ್ ಮಾತ್ರ ಪೂರ್ತಿ ಬತ್ತಂಗಿಲ್ಲ, ಖಾಲಿ ಆಗಲ್ಲ. ಇಷ್ಟು ಗುಡ್ಡದ ಮೇಲೆ 150 ಮೀಟರ್ ಎತ್ತರ ಇರುವಂತ ಗುಡ್ಡದ ಮೇಲೆ ನೀರ್ ಇರೋದೇ ದೊಡ್ಡ ವಿಸ್ಮಯ ಅದು. ಆಕ್ಚುಲಿ ಬೇಸಿಗೆ ಟೈಮ್ ಅಲ್ಲೂ ಅಷ್ಟೇ ಕೋಲ್ಡ್ ಇರ್ತಾವ ನೀರು, ಕೋಲ್ಡ್. ಬಿಸಿ ಆಗಂಗಿಲ್ಲ. ರುಚಿ ಹೆಂಗ ಟೇಸ್ಟ್ ಹೆಂಗಿರುತ್ತೆ? ಸಪ್ಪಗೆ ಇರ್ತಾವ, ಸಿಹಿ ಇರ್ತಾವ? ಸಿಹಿನೀರೆ. ನನಗೆ ಇನ್ನೊಂದು ಶಾಕಿಂಗ್ ವಿಚಾರ ಏನು ಅಂತಂದ್ರೆ, 150-200 ಮೀಟರ್ ಎತ್ತರದಲ್ಲಿರುವಂತಹ ಗುಡ್ಡದ ಮೇಲೆ ಇರುವಂತಹ ಬಾವಿಯಲ್ಲಿ ನೀರು ವರ್ಷ ಪೂರ್ತಿ ನೀರು ಇರುತ್ತಂತೆ. ಅದ್ ಹೆಂಗ್ ಸಾಧ್ಯ ಅಂತ ನನಗೆ ಅನ್ಸುತ್ತೆ. ಏನ್ ಇರ್ಬೋದು, ಹೆಂಗ್ ಅನ್ಸುತ್ತೆ ನಿಮ್ಗೆ? ಕಂಟಿನ್ಯೂ ಇರುತ್ತೆ. ಅದ್ ಹೆಂಗ್ ಸಾಧ್ಯ? ಗೊತ್ತಿಲ್ಲ. ಜಿಲ್ಲೆ ಇರ್ಬೋದು ಆಕ್ಚುಲಿ. ಇದು ಸಿಡ್ಲು ಬಾವಿ ಅಂತ ಕರೀತಾರ. ಸಿಡ್ಲು ಬಾವಿನೇ, ಸಿಡ್ಲು ಬಾವಿನೇ. ಸಿಡ್ಲು ಹೊಡೆದಾಗ ಆಗಿದೆ. ಬ್ಯಾಸಿಗೆ, ಮಳೆಗಾಲ ಎಲ್ಲ ಟೈಮ್ 3 ಟೈಮಲ್ಲೂ ನೀರು ಇರ್ತಾವ. ಓಕೆ. ಅದು ಅದ್ರ ಕರಿಕರಿ ಆಗಿದಲ್ಲ, ಇದು ಕಾಣೋದು ನೀರ್ ನಿಂತು ಅಲ್ಲಿ ತನಕ ಬರ್ತಾವ ಮಳೆಗಾಲದಲ್ಲಿ. ಓಹೋ. ಮತ್ತೆ ಇದು ಈ ಶೇಪ್ ಹಿಂಗಾದಲ್ಲ, ಹಿಂಗೆ ಅದೇನ ಅಥವಾ ಹೋಗ್ತಾ ಚೂಪ ಅದ ಅಥವಾ ಅಗ್ಲ ಅದ? ಹೆಂಗ್ ಇದು ಹೆಂಗ ಹಂಗೆ ರೌಂಡ್. ಮತ್ತೆ ನೀವೇನು ಎಕ್ಸ್ಟ್ರಾ ಕಟ್ ಕೆತ್ಸೋದೇನ ಮಾಡ್ಸಿರ? ಏನು ಮಾಡ್ಸಿಲ್ಲ. ಇಲ್ಲಿ ಬಂದು ಆಳ ನೋಡ್ಬೇಕಂತ ಕೊಲ್ಲ ಹಾಕ್ತಾರಲ್ಲ, ಹಂಗಾಗ್ಬಿಟ್ಟು ಕೊಲ್ಲೆಲ್ಲ ತೆಗಿಸದ ಒಳಗಡೆ ಕ್ಲೀನ್ ಮಾಡ್ಸದ. ಓಕೆ. ಹಂಗಾಗಿ ಇದು ಸುತ್ತ ಮತ್ತೆ ಹೊಸದಾಗಿ ಕಟ್ಟಿರೋದು. ಇದು ಆಕ್ಷನ್ ನೀವು ಮಾಡ್ಕೊಂಡಿರೋದಲ್ಲ? ಇಲ್ಲಿ ನೋಡ್ಬೋದು ನೀವು, ನೀರನ್ನ ಕುಡಿಯೋಕೆ ಬಳಸೋಕೋ ಅಥವಾ ಬೇರೆ ಯಾವ್ದಕ್ಕೂ ಬಳಸೋಕೋ ಇಲ್ಲಿ ನಿಂತ್ಕೊಂಡು ಸೇದಕ್ಕಂತಾನೆ ಕಲ್ಲನ್ನ ಇಟ್ಕೊಂಡಿದ್ದಾರೆ. ಇಲ್ಲಿಂದ ನೀರನ್ನ ಸೇದೋದು ಮತ್ತೆ ತಗೊಂಡು ಹೋಗೋದು. ಈ ಬಾವಿ ಮೊದಲಾಗಿರೋದಂತೆ. ಅದಾದ್ಮೇಲೆ ಸ್ಥಾಪನೆಗೊಂಡಿರೋದು ಈ ದೇವಸ್ಥಾನ. ನಿಮ್ಗೆ ಗೊತ್ತಿದ್ದ ಹಾಗೆ ಈ ದೇವಸ್ಥಾನ ನಿಜಾಮರ ಕಾಲದಲ್ಲಿ ಆಗಿದೆ ಅಂತ ನಾನು ಆವಾಗಲೇ ಹೇಳಿದೆ. ಮುಸ್ಲಿಂ ರಾಜರ ಕಾಲದಲ್ಲಿ ಯಾವ್ಯಾವ ಕಟ್ಟಡಗಳಾಗಿದ್ದಾವೆ ಎಲ್ಲವೂ ಕೂಡ ಇದೇ ಶೇಫಲ್ಲಿ ಜಾಸ್ತಿ ಇರ್ತವೆ. ನೋಡ್ಬೋದು ನೀವು ಈ ಕಡೆ.
ಇಲ್ಲಿಯವ್ರು ಹೇಳ್ತಾರೆ ಆ ಬಾವಿಯ ನೀರೇನಿದೆ ಅದೇ ನೀರನ್ನ ಬಳಸ್ಕೊಂಡು ಈ ಒಂದು ದೇವಸ್ಥಾನವನ್ನ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಬನ್ನಿ, ಇಲ್ಲಿ ಶಾಸನ ಇದೆ, ಈ ಶಾಸನ ಒಂದು ನೋಡ್ಕೊಳ್ಳೋಣ. ಅದಾದ್ಮೇಲೆ ಅಲ್ಲಿ ಹಿಂದ್ಗಡೆ ಒಂದು ಅಲ್ಲೋಡ್ತಿರ್ಬೋದಲ್ವಾ, ಸೊ ಅದನ್ನ ನಿಂತು ನೋಡೋಕೆ ಅದನ್ನ ಅದ್ರ ಮೇಲೆ ಒಂದ್ಸಲ ಹತ್ ನೋಡೋಣ. ಇಲ್ಲಿ ಈಗ ಶಾಸನ ಇದೆ, ಈ ಶಾಸನ ಒಂದ್ಸಲ ನೋಡ್ಕೊಂಡ್ಬಿಡಿ. ಬನ್ನಿ ನೋಡುವ. ಅನ್ವೇಷಣೆ ಯಾಕೆ ಮತ್ತೆ ದೂರ ಹೋಗ್ತಲ್ಲ, ಹೇಳು ಏನಾಯ್ತು? ಅದು ಏನಂತಿದ್ರ? ಓದ್ಬಾರ್ದು, ಓದ್ರೆ ಸತ್ತೋಗಿದ್ರ ಅಂತ ಹೇಳ್ತಿರಲ್ಲ ಸ್ನೇಹಿತರೆ. ಹೌದು, ಒಂದು ವಿಚಾರ ಹರಿದಾಡ್ತಾ ಇರುತ್ತೆ ಯಾವಾಗ್ಲೂ, ಏನಂದ್ರೆ ಈ ತರದ ಶಾಸನಗಳು, ಹಳೆಯ ಜಾಗಗಳು ಇರ್ತಾವಲ್ವಾ, ಈ ತರದ ಹಳೆಯ ಒಂದು ಶಾಸನ ಆಗಿರ್ಬೋದು, ಅವ್ರಿಗೆ ಶಾಸನ ಅಂತ ಗೊತ್ತಿರುತ್ತೆ ಇಲ್ವೋ ಗೊತ್ತಿಲ್ಲ, ಆದ್ರೆ ಇದನ್ನೇನಾದ್ರೂ ಓದಿದ್ರೆ, ಅಂದ್ರೆ ಅರ್ಧಕ್ ಮರ್ಧ ಓದಿದ್ರೆ ಸಾಯ್ತಾರೆ ಅನ್ನುವಂತ ಒಂದು ಮಾತು ಹರಿದಾಡ್ತಾ ಇರುತ್ತೆ. ಇದಕ್ಕಿಂತ ಮುಂಚೆ ದೇವದುರ್ಗದಲ್ಲಿ ಒಂದು ಶಾಸನ ಇತ್ತು, ಆ ಶಾಸನ ನಾನು ಓದಿದ್ದೀನಿ. ಅಂದ್ರೆ ಈ ಅಕ್ಷರಗಳನ್ನ ಓದಿಲ್ಲ, ಅದನ್ನ ಸಪ್ರೇಟ್ ಆಗಿ ಡಿಕೋಡ್ ಮಾಡಿರುವಂತಹ ಕನ್ನಡ ಅಕ್ಷರಗಳಿದಾವೆ, ಆ ಅಕ್ಷರಗಳನ್ನ ಓದಿದೆ. ಅದರಲ್ಲಿ ಪೂರ್ತಿ ಇಡೀ ದೇವದುರ್ಗದ ಆಡಳಿತ, ಕೇಸರಯ್ಯ ನಾಯಕನವರು ಹೆಂಗ ಆಡಳಿತ ಮಾಡಿದ್ರು, ಮತ್ತೆ ಅವರ ಆಡಳಿತದ ಸಂದರ್ಭದಲ್ಲಿ ಏನೇನ ಇಂಪ್ರೂವ್ಮೆಂಟ್ ಮಾಡಿದ್ರು, ಏನೇನು ತಂದ್ರು ಅನ್ನೋದು ಎಲ್ಲದೂ ಕೂಡ ಬರೆದಿದ್ದಾರೆ. ಅದೇ ರೀತಿ ಶಾಸನಗಳು ಇರೋದೇ ಸ್ಥಳೀಯವಾಗಿ ಯಾರು ಆಡಳಿತ ಮಾಡಿದ್ರು, ಮತ್ತೆ ಇಲ್ಲಿನ ಆಡಳಿತ ವ್ಯವಸ್ಥೆ ಹೆಂಗಿತ್ತು, ಮತ್ತೆ ಇಲ್ಲಿರುವಂತಹ ಊರಿನ ಸುತ್ತಮುತ್ತ ಮುಖ್ಯ ಸ್ಥಳಗಳ್ಯಾವು, ಜಾಗಗಳ್ಯಾವು ಅನ್ನೋದನ್ನ ಕೂಡ ಇಲ್ಲಿ ಡಾಕ್ಯುಮೆಂಟ್ ಮಾಡಿರ್ತಾರೆ. ಅದಕ್ಕೋಸ್ಕರನೇ ಶಾಸನಗಳನ್ನ ಬರೆದು ನಮ್ಮ ಹಿರಿಯರು ಬಿಟ್ಟೋಗಿರೋದು. ಇವುಗಳನ್ನ ಡಿಕೋಡ್ ಮಾಡಿದ್ರೆ ನಿಜವಾಗ್ಲೂ ಇಲ್ಲಿರುವಂತ ಸುತ್ತಮುತ್ತಲ ಎಲ್ಲ ಅದಕ್ಕೂ ಕಾರಣ ಸಿಗುತ್ತೆ, ಇದಕ್ಕೂ ಕಾರಣ ಸಿಗುತ್ತೆ, ಈ ಬಾವಿಗೂ ಕಾರಣ ಸಿಗುತ್ತೆ. ಸೊ ಇವುಗಳನ್ನ ಡಿಕೋಡ್ ಮಾಡ್ಬೇಕಷ್ಟೇ. ಇವುಗಳನ್ನ ಡಿಕೋಡ್ ಮಾಡಿರೋ ತುಂಬಾ ಜನ ಇದ್ದಾರೆ, ಆದ್ರೆ ಅವರ ಬುಕ್ಗಳು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಅವೈಲಬಲ್ ಇದಾವೆ. ನಾನು ನೋಡ್ತೀನಿ ಸಾಧ್ಯವಾದಷ್ಟು ಈ ರಾಮದುರ್ಗದ ಈ ಶಾಸನದ ಡಿಕೋಡ್ ಮಾಡಿರುವಂತ ಯಾವ್ದಾದ್ರು ಪ್ರತಿ ಸಿಕ್ಕರೆ ನಾನು ನಿಮ್ಗೆ ಅದರ ಇನ್ಫಾರ್ಮೇಶನ್ ಶೇರ್ ಮಾಡ್ಕೋತೀನಿ. ಸೊ ಇಲ್ಲಿ ಒಂದೊಂದು ಪದಗಳು ಕಾಣಿಸ್ತಾ ನೋಡಿ, ಏನಿದೆ ಅದು? ತಾಯಿ, ತಂದೆ, ತಾಯಿ, ದಶಿಕಾಶಿ ಅಲ್ಲ, ಕಾಶಿ, ದಶಿಕಾಶಿ, ಕಾಶಿಯ ದಕ್ಷಿಣ ಕಾಶಿಯ ಅದದು ಕಾಶಿಯ ಮತ್ತೆ ಲಿಂಗಯ್ಯ ಅಂತದ ಎಲ್ಲ ಕನ್ನಡದಾಗ. ಕನ್ನಡ ಹಳೆಗನ್ನಡ ಎರಡು ಮಿಕ್ಸ್ ಅದಾವಲ್ಲ. ಇಲ್ಲಿ ನೋಡಿ, ಯುದ್ಧವು ಯುಗ ಯುಗ ಯುದ್ಧ ಯುಗದ ಇದು ಇದ್ರದ್ದು ಕನ್ನಡ ಅದ. ಇದ್ರದ್ದೇನು ಬರ್ದಾರಲ್ಲ, ಇದ್ರದ್ದು ಚಿತ್ರನೇ ಒಂದು ಕಾಪಿ ಅದ, ಓದ್ಕೆ ಕನ್ನಡ ಟೈಪಿಂಗ್ ಮಾಡ್ಕೊಂಡ್ ಬಂದಾರ. ಹಲೋ ನಮಸ್ಕಾರ. ನಮಸ್ತೆ, ಹೇಳ್ರಿ. ಹೌದು, ಮಾಡಿದ್ದಾರೆ. ಅದೇ ನಾನು ನಿನ್ನೆ ನೋಡಿ ಇದು ಹಾ ರೀ. ಏನಿಲ್ಲ, ಅದು ಗುಡಿ ಹೆಂಗದಪ್ಪ ಅಂದ್ರೆ ಪ್ರೌಢರಾಯನ ಕಾಲಕ್ಕ ಆದಂತ ಪ್ರೌಢರಾಯನ ಪ್ರತಾಪರಾಯ ಅಂತ ಆದದ್ರಾಗ. ಹೌದ್ರಿ. ಹಾ, ಆಮೇಲೆ ಅದು ಊರು ರಾಮದುರ್ಗ ಅಲ್ಲ, ಅದು ಬೆಳವಣಿ ಗ್ರಾಮ. ಬೆಳ್ಡೋಣಿ ಗ್ರಾಮ ರೀ. ಈಗ ಅದು ಊರ ನಮ್ಮ ರಾಮದುರ್ಗ ಅದಲ್ಲ, ಅದು ಗೋಕುಲ ಗ್ರಾಮ ಅಂತ ಆದದ್ರಾಗ ದಿಪ್ಪಾಗ. ಗೋಕುಲ ಗ್ರಾಮ ರೀ. ಗೋಕುಲ ಗ್ರಾಮ ಅದು ಅಲ್ಲಿ ಆಳೂರು ಆದ್ ನೋಡಿ, ಆಳೂರು ಅಲ್ಲಿ ಕುಡ್ದಮಾಗ ನಿಂತ್ಬಿಡ್ರಿ, ಆಳೂರು ಕಾಣ್ತದ. ಹೌದು, ಹೋಗ್ ಬಂದಿನ್ ತೋರಿ, ಅಲ್ಲಿ ಹೋಗಿ ಆಳೂರ್ಗೆ ಹೋಗಿ ಬಂದಿವ್ರಿ. ಅದು ಬೆಳವಣಿ ಸಿದ್ದೇಶ್ವರ ದೇವಸ್ಥಾನ ಅದ್ರಲ್ಲಿ. ಹೌದ್ರಿ. ಅದು ಬೆಳವಣಿ ಗ್ರಾಮ ಅಂತ ಅದ್ರಾಗ. ಹಾ ರೀ. ಗೋಕುಲ ಗ್ರಾಮವನ್ನು ಬೆಳವಣಿ ಗ್ರಾಮಕ್ಕೆ ದತ್ತು ಕೊಡಲಾಗಿದೆ ಅಂತ ಬರ್ದಾರ ಅದ್ರಾಗ. ಆಮೇಲೆ ಅದು ಅಲ್ಲಿ ಯಾರು ಹಿಂದೂ ವಜ್ರರು ಏನಾದ್ರು ಅನ್ಯಾಯ ಮಾಡಿದ್ರೆ ಕಾಶಿ ಹೋಗಿ ತಂದೆ ತಾಯಿನ ಕೊಲ್ಲಿದ ಪಾಪ ಬರ್ತಂತ ಬರ್ದಾನ. ಮುಸ್ಲಿಂ ವಜೀರ್ ಏನಾದ್ರ ಅದಕ್ಕ ಇದು ಮಾಡಿದ್ರೆ ಮಕ್ಕಕ್ಕೆ ಹೋಗಿ ತಂದೆ ತಾಯಿನ ಕೊಂದು ತಿಂದ ಪಾಪ ಬರ್ತದಂತ ಬರ್ದ ನೋಡಿದ್ರ. ತಂದೆ ತಾಯಿನ ಮೋಸ ಮಾಡಿದಷ್ಟು ಪಾಪ ಬರ್ತದಂತ ಬರ್ದಾನ ಅದ್ರಾಗ. ಅದು ಬಂದು ಪ್ರೌಢರಾಯನ ಕಾಲ ಎಷ್ಟು ಬರ್ತದೆ, ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಬರ್ತಂಗ್ ನೋಡ. 16, 17, 18 ಆಳ್ರಿ. ತಮ್ಮ ಹೆಸರು ರೀ? ವೆಂಕೋಬ ನಾಯಕ್. ಸರಿ ಓಕೆ, ಥ್ಯಾಂಕ್ ಯು ರೀ. ಸರಿ, ನೀವು ನನ್ನ ಹಿಂದೆ ನೋಡ್ತಿರುವಂತ ಶಾಸನ ಏನಿದೆ, ರಾಮದುರ್ಗದಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಇರುವಂತ ಶಾಸನ. ಈ ಶಾಸನ ಕ್ರಿಸ್ತಶಕ 1616ರಲ್ಲಿ ಬರೆದಿರುವಂತ ಶಾಸನ ಇದು. ಈ ಶಾಸನದಲ್ಲಿ ಮುಮ್ಮಡಿ ಪ್ರತಾಪರಾಯನು ದತ್ತಿ ನೀಡಿದ ಉಲ್ಲೇಖ ಇದೆ ಅಂತ ಹೇಳಿ ನಾನು ಓದಿದ್ದು ನೋಡ್ಬೋದು ನೀವು. ಅವರು ಫೋನಲ್ಲಿ ಮಾತಾಡಿದ್ರು, ಕೇಳಿಸ್ಕೊಂಡ್ರಿ. 16ನೇ ಶತಮಾನದಲ್ಲಿ ಆಗಿರುವಂತಹ ದೇವಸ್ಥಾನ, ಶಾಸನ, ಅದಾದ ಮೇಲೆ ಬಾವಿ ಎಲ್ಲವನ್ನೂ ಕೂಡ ನಾವು ನೋಡಿದ್ವಿ. ಬನ್ನಿ ಈಗ ಅದನ್ನು ನೋಡ್ಕೊಂಬರೋಣ. ಅದನ್ನು ನೋಡ್ಕೊಂಡು ಇವತ್ತಿನ ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ಬಾವಿಯ ನೀರನ್ನು ಒಂದ್ಸಲ ಕುಡಿಯೋಣ. ನಾನು ಕುಡಿಬೇಕು ಅನಿಸ್ತಾ ಇದೆ, ಯಾಕಂದ್ರೆ ಇಷ್ಟು ಎತ್ತರದಲ್ಲಿರುವಂತಹ ಬಾವಿಯಲ್ಲಿ ನೀರಿದಾವೆ, ಅದೇ ಒಂಥರ ವಿಸ್ಮಯ. ಪೂರ್ತಿ ಕಲ್ಲು ಬಂಡೆಯ ನಡುವೆ ನೀರಿದೆ. ಸೊ ಆ ನೀರುಗಳು ಯಾವ ರೀತಿ ಟೇಸ್ಟ್ ಇರ್ತವೆ ಅಂತ ನೋಡ್ಬೇಕು ಅಂತಿದೆ.
ಇದೇನು ಸೊ ಈ ಕಲ್ಲನ್ನು ಹೊಡೆಯೋಕ್ಕೋಸ್ಕರ ಮಾಡಿರ್ಬೋದು ಅಲ್ವಾ. ಕ್ರಿಸ್ತಶಕ 1616ರಲ್ಲಿ ಈ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಸ್ಥಾಪಿತಗೊಂಡಿರೋದು. ಅದರ ಮುಂದುಗಡೆ ಇದೊಂದು ಕೋಟೆಯ ಹಾಗೆ. ಓ ಬನ್ನಿ ಮೇಲೆ ಹತ್ತೋಣ, ಹೋಗೋಣಲ್ವ ಮೇಲೆ, ಹೋಗೋಣ್ರಿ. ಇಲ್ಲೇ ನೋಡ್ತಿದ್ದೀರಾ ಈ ಗುಡ್ಡದ ಕೆಳಗಡೆ ಇರೋದು ರಾಮದುರ್ಗ. ಸೊ ಆ ಕಡೆ ಪೂರ್ತಿ ಕೆಳಗಡೆ ಇರೋದೆಲ್ಲ ರಾಮದುರ್ಗ ನೋಡಿ. ಸೊ ಅದು ರಾಮಲಿಂಗೇಶ್ವರ ದೇವಸ್ಥಾನ. ಬನ್ನಿ ಮೇಲೆ ಹತ್ತೋಣ. ಇದು ಸ್ವಲ್ಪ ಯೂನಿಕ್ ಆಗಿದೆ ನೋಡಿ, ನೋಡ್ತಿರ್ಬೋದು ನೀವು ನೋಡಿ, ಇಲ್ಲಿ ಮೇಲ್ಗಡೆ ಹೋಗ್ತಾ ಇದೆ. ಈ ಥರ ಅಲ್ಲಲ್ಲಿ ಹೋಲ್ಗಳಿದಾವೆ. ಇಲ್ಲೊಂದಿದೆ, ಆ ಕಡೆ ಒಂದಿದೆ, ತೋರಿಸ್ತೀನಿ ಅಡಿರಿ ನೋಡಿ. ಇಲ್ಲೂ ಒಂದಿದೆ, ಇದು ಕಲ್ಲುಗಳು ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಈ ಕಡೆ ಮುಂದೆ ಬಂದರೆ ಇಲ್ಲಿ ನೋಡಿ, ಇದು ಕೂಡ ಕಾಣಿಸುತ್ತೆ ನೋಡಿ, ಮೇಲೆ ಕಾಣಿಸುತ್ತೆ ನೋಡಿ, ಇಲ್ಲೊಂದಿದೆ. ಸೊ ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸು. ಸೊ ಆ ಥರ ಎಲ್ಲದಕ್ಕೂ ಸ್ಟೆಪ್ ಬೈ ಸ್ಟೆಪ್ ಈ ಥರ ಗ್ಯಾಪ್ ಇಟ್ಕೊಂಡಿದ್ದಾರೆ. ಸೊ ಯಾಕೆ ಆ ಗ್ಯಾಪ್ ಇಟ್ಕೊಂಡಿರ್ಬೋದು ಹೇಳಿ? ಕೆಳಗಡೆಯಿಂದ ಸೈನಿಕರು ಬರ್ತಾ ಇದ್ದಾರೆ, ಇಲ್ಲಿ ಇನ್ನೇ ಹತ್ತಬೇಕು ಅನ್ಕೊತಾ ಇದ್ದಾರೆ. ಅಲ್ಲಿಂದ ಗಣ್ಣಿಟ್ಟು ಟಣ್ ಅನ್ಸಿದ್ರೆ ಮುಗೀತು ನೋಡ್ರಿ ಕತಿ, ಇಲ್ಲೇ ಬೀಳ್ಬೇಕವ. ಆ್ಯಂಡ್ ಎಲ್ಲ ಕಡೆನೂ ಐತೆ ಹಂಗೆ ಸುತ್ತ, ಅಲ್ಲಿ ಐತಿ ಇಲ್ಲಿ ಐತಿ. ಸೊ ಬನ್ನಿ ನೋಡ್ರಿ, ಇಲ್ಲೂ ಇದೆ, ಇಲ್ಲೂ ಇದೆ. ಓಕೆ, ಇಲ್ಲಿ ನಾವು ಹತ್ತಬಹುದು. ಬನ್ನಿ ನೋಡೋಣ ಒಂದ್ಸಲ. ಬನ್ನಿ ಬನ್ನಿ ಜನರೇ. ವಾ, ಸೊ ಇಲ್ಲಿ ನಿಂತು ಸೈನಿಕರು ಕಾಯೋದ್ರಿ. ಸುತ್ತಲೂ ನೋಡಿ, ಸುತ್ತಲೂ ಯಾರೇ ಬಂದರೂ ಕೂಡ ಕಾಣಿಸುತ್ತೆ. ಇಲ್ಲಿ ನಿಂತ್ರೆ, ಇಲ್ಲಿ ನಿಂತ್ಕೊಂಡು ಡನ್ 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 ಅನ್ಸ್ಬಿಡೋದ್ರಿ. ಇವತ್ತಿನ ಈ ವಿಡಿಯೋಗೆ ಯಾರು ಸಪೋರ್ಟ್ ಮಾಡಿದ್ರೆ ಅವರೆಲ್ಲರ ಫೋಟೋವನ್ನ ವಿಡಿಯೋವನ್ನ ಕೊನೆಗೆ ಹಂಚ್ಕೊಳ್ತೀನಿ. ಅದಾದ್ಮೇಲೆ ಈ ಊರಿನ ಸಿನಿಮಾಟಿಕ್ ಶಾರ್ಟ್ಸ್ಗಳನ್ನು ಕೂಡ ಕೊನೆಗೆ ಹಂಚ್ಕೊಳ್ತೀನಿ. ಬರ್ರಿ, ಇದು ನೋಡ್ಕೊಂಡಿವಲ್ಲ, ಈಗ ಬಾವಿ ನೀರನ್ನು ಒಂದ್ಸಲ ಟೇಸ್ಟ್ ಮಾಡ್ಬಿಡೋಣ್ರಿ. ನೋಡ್ರಿ, ಇನ್ನೇಗ ಜಸ್ಟ್ ಅಲ್ಲಿ ಮೇಲೆ ಹತ್ತಬಾರ್ದು, ಹುಳ ಉಪ್ಪಡಿ ಇರ್ತಾವ ಅಂತ ಒಳಗೆ ಬಂದಿನಿ. ಇಲ್ಲಿ ನೋಡ್ರಿ ಏನು ಮಾಡ್ತೀರಿ. ಸೊ ಹಾವು ಹುಳ ಉಪ್ಪಡಿ ಇರುವಂಥ ಜಾಗ ಇದು. ಹಾಗಾಗಿ ಬರಿಗಾಲಲ್ಲಿ ರಿಸ್ಕ್ ತೊಗೊಳಕ್ ಹೋಗಲ್ಲ. ಬನ್ನಿ ನೀರನ್ನ ಒಂದ್ಸಲ ಕುಡಿದು ನೋಡೋಣ. ನೋಡ್ಬೋದು ನೀವು ನೀರು ಯಾವ ಲೆವೆಲ್ ಕ್ಲಿಯರ್ ಇದೆ ಅಂತ ಹೇಳಿ. ಬರ್ರಿ, ನಾನಂತೂ ಕುಡಿತೀನಿ. ಕ್ರೇಜಿ ಅಣ್ಣ. ನೋಡ್ರಿ, ಸೊ ನೀರಂತೂ ನಿಜವಾಗ್ಲೂ ತುಂಬ ಟೇಸ್ಟಿ ಆಗೈತ್ರಿ. ಆ್ಯಂಡ್ ಇದನ್ನೇ ಕುಡ್ಕೊಂತಿದ್ರೆ ಏನೂ ಆಗಂಗಿಲ್ಲ. ಆದರೆ ಯಾವಾಗೋ ಒಂದ್ಸಲ ಕುಡಿದ್ವಿ ಅಂದರೆ ಇದೇ ನೀರು ಮತ್ತು ಫಿಲ್ಟರ್ ನೀರು ಎಲ್ಲ ಮಿಕ್ಸಪ್ ಆಗಿ ಸ್ವಲ್ಪ ನೆಗಡಿ ಬರ್ಬೋದು. ಯಾಕಂದರೆ ಈ ವಾಟರ್ ಕಂಟೆಂಟೇ ಮತ್ತು ಇದರೊಳಗಿರುವಂಥ ಮಿನರಲ್ಸ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಫಿಲ್ಟರ್ ವಾಟರ್ ಕಂಪೇರ್ ಮಾಡಿದಾಗ, ಅಥವಾ ಬೇರೆ ಯಾವುದೋ ನಲ್ಲಿ ನೀರು ಕಂಪೇರ್ ಮಾಡಿದಾಗ. ಹಾಗಾಗಿ ಇದನ್ನ ಕುಡಿಯೋರು ಕಂಟಿನ್ಯೂ ಇದನ್ನೇ ಕುಡ್ಕೊಂಡಿದ್ರೆ ಏನೂ ಅನ್ಸಲ್ಲ. ಆದರೆ ಫಿಲ್ಟರ್ ನೀರು ಕುಡಿದ್ರೆ ನೆಗಡಿ ಬರೋದು ಪಕ್ಕ. ಯಾಕಂದರೆ ಇವೆಲ್ಲ ತುಂಬ ಸ್ಟ್ರಾಂಗ್ ಆಗಿರ್ತವೆ, ನ್ಯಾಚುರಲ್ ಆಗಿರ್ತವೆ. ಸೊ ಅವೆಲ್ಲವೂ ಕೂಡ ಆರ್ಟಿಫಿಷಿಯಲ್ ಆಗಿ ನಾವು ಸ್ವಲ್ಪ ಕೆಮಿಕಲ್ಸ್ ಹಾಕಿ, ಕ್ಲೋರಿನ್ ಹಾಕಿ ಅವುಗಳನ್ನು ನಾವು ಕುಡಿಯೋಕೆ ಬಳಸಿರ್ತೀವಿ. ಇದು ಕುಡಿದಾಗ ಇದ್ರ ರಿಯಾಕ್ಷನ್ ಜಾಸ್ತಿ ಇರುತ್ತೆ, ಹಂಗಾಗಿ ನೆಗಡಿ ಬರೋದು. ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ, ನನಗೆ ವಿಡಿಯೋ ಮಾಡೋಕ್ಕೆ ಇವತ್ತು ಸಪೋರ್ಟ್ ಮಾಡಿದಂಥವ್ರು ಈ ಊರಿನ ಇವರೆಲ್ಲರೂ ಸೇರಿ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಒಂದ್ಸಲ ಹಿಂಗೆ ನಾನು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಪರಿಚಯ ಆದಂಥವ್ರು ರೆಡ್ಡಿ ಅನ್ನೋರು, ನೋಡ್ತಿದಾರಲ್ವಾ, ಅವ್ರು ಕುಂತಿದಾರಲ್ವಾ, ಅವರು ನನಗೆ ಕ್ಯಾಶುವಲ್ ಆಗಿ ಬೈಕ್ ತೊಗೊಂಡು ಹೋಗ್ತಾ ಇದ್ದೆ, ಅವರು ಬೈಕ್ ತೊಗೊಂಡು ಬರ್ತಾ ಇದ್ರು. ಅವ್ರು ನನ್ನ ನೋಡಿ ನೀನು ವಿಡಿಯೋ ಮಾಡ್ತೀಯಲ್ವಾ ಅಂತ ಕೇಳಿದ್ರು. ಹೌದು ಅಣ್ಣ ಮಾಡ್ತೀನಿ ಅಂತ ಹೇಳಿದೆ. ಅದಾದ್ಮೇಲೆ ಅವರು ನಮ್ಮೂರು ರಾಮದುರ್ಗ ಅಲ್ಲಿ ನಿಮಗೆ ಮಾಡೋಕ್ಕೆ ಸಾಕಷ್ಟು ಇರುತ್ತೆ, ಬೇಕಾದ್ರೆ ಬರ್ಬೋದು ಅಂತ ಹೇಳಿದ್ರು. ಹಂಗಾಗಿ ನಾನು ಒಂದ್ಸಲ ಈ ಕಡೆ ಬಂದಾಗ, ಅಂದರೆ ಇವತ್ತು ಬಂದಿದ್ದೆ, ಕಾಲ್ ಮಾಡಿದೆ, ಬಂದ್ವಿ. ಅದಾದ್ಮೇಲೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನಮ್ಮ ರಾಮದುರ್ಗ ಗ್ರಾಮಕ್ಕೆ ಬಂದ ಮುರಳಿಯವರು ಹಾಗೂ ನಮ್ಮ ರಾಮದುರ್ಗದ ಐತಿಹಾಸಿಕ ಸ್ಥಳಗಳನ್ನು ಎಲ್ಲವನ್ನು ವೀಕ್ಷಿಸಿ ಜನರಿಗೆ ಮುಟ್ಟಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ನಾವು ಶುಭ ಕೋರುತ್ತೇವೆ. ಹಾಗೂ ಇಲ್ಲಿವರೆಗೆ ಬಂದಂಥ ಅವರಿಗೆ ಅವ್ರದ್ದೊಂದು ನೊಮ್ಯಾಡ್ ಮುರಳಿ ಆ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಎಂಕರೇಜ್ ಮಾಡಬೇಕಂತ ಎಲ್ಲರಿಗೆ ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸೊ ಮಚ್. ಓಕೆ, ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು. ಸೊ ಇದಾಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್.